ಹಾಯ್ ಫ್ರೆಂಡ್ಸ್, ಊರಿಗೆ ಹೋಗುವಾಗ ಖುಷಿಯಾಗಿ ಹೋಗ್ತೀವಿ. ಬಂದು ಮನೇನ ನೋಡಿದ್ರೆ ತುಂಬ ಡಸ್ಟು ಗಲೀಜು. ಯಾಕೆಂದರೆ ಪಕ್ಕ ಬಿಲ್ಡಿಂಗಲ್ಲಿ ಕೆಲಸ ಆಗ್ತಾಯಿದೆ. ಆ ಡಸ್ಟ್ ಎಲ್ಲ ಮನೆ ಒಳಗಡೆ ಬಂದು ಕೂತ್ಕೊಂಡಿದೆ. ಹಾಗಾಗಿ ಮೇಲಿಂದ ಬಟ್ಟೆ ಎಲ್ಲ ತಂದು ವಾಶಿಗೆ ಹಾಕಿ ಗುಡಿಸಿ ಒರೆಸ್ಕೊಂಡು ಬಂದೆ. ಮ್ಯಾಟ್ ಡಸ್ಟ್ ಎಲ್ಲ ಎತ್ತಿ, ಸೋಫಾ ಡಸ್ಟ್ ಎಲ್ಲ ಎತ್ತಿದೆ. ಬಟ್ಟೆ ವಾಶ್ ಆಯಿತು, ತೊಗೊಂಡೋಗಿ ಒಣಗಾಕ್ತಾಯಿದ್ದೆ. ಚೆನ್ನೈಯಲ್ಲಿ ಬಟ್ಟೆ ವಾಶ್ ಮಾಡಲಿಕ್ಕಾಗಿಲ್ಲ, ತುಂಬ ಮಳೆ. ಹಾಗಾಗಿ ಇಲ್ಲೇ ತೊಗೊಂಬಂದು ಎಲ್ಲ ವಾಶ್ ಮಾಡಿದೆ. ಕಿಚನ್ ಅಂತೂ ಹಬ್ಬ ಮಾಡಿಬಿಟ್ಟು ಹಾಗೆ ಬಿಟ್ಟೋಗಿದ್ದೆ ಎಲ್ಲ ಹಂಗಂಗೆ ಇತ್ತು. ಹಾಗೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟವ್ ಅಂತೂ ತುಂಬ ಗಲೀಜಾಗಿತ್ತು. ಲೈಮು ಮತ್ತು ಸೋಡಾ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟೆಲೆ. ಆಮೇಲೆ ಅದನ್ನು ಉಜ್ಜಿ ಸ್ಟವ್ನ ತೊಳೆದು ಮಕ್ಕಳಿಗೆ ಮಧ್ಯಾಹ್ನ ಊಟ ಕೊಟ್ಟು ಕಳಿಸಿರಲಿಲ್ಲ. ಅದಕ್ಕೆ ರೈಸ್ ಸಿಕ್ತೆ ಮಧ್ಯಾಹ್ನಕ್ಕೆ ಪುಳಿಯೋಗರೆ ಮಾಡೋಣ ಅಂತ ಹೇಳಿಬಿಟ್ಟು. ಹಾಗೆ ಎಲ್ಲ ಡಸ್ಟ್ ಎಲ್ಲ ಒರೆಸ್ಬಿಟ್ಟು ಎಲ್ಲ ಸೆಟ್ ಮಾಡಿಬಿಟ್ಟು ಟೈಲ್ಸ್ನೆಲ್ಲ ಕ್ಲೀನ್ ಮಾಡಿದೆ. ಅನ್ನ ಬೇಯೋದ್ರೊಳಗಡೆ ಗುಡಿಸಿ ಒರೆಸ್ಬಿಟ್ಟೆ ಕಿಚನನ್ನು. ಅನ್ನ ರೆಡಿ ಆಯಿತು. ಹಾಗಾಗಿ ಪುಳಿಯೋಗರೆ ಮಾಡೋಣ ಅಂತ ಉದ್ದಿನಬೇಳೆ ಮತ್ತು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಪುಳಿಯೋಗರೆ ಪೌಡರ್ ಹಾಕ್ಬಿಟ್ಟು ರೈಸ್ ಮಿಕ್ಸ್ ಮಾಡಿದೆ. ಇವತ್ತು ಸಿಂಪಲಾಗಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಮಕ್ಳಿಗೆ ಫಸ್ಟೇ ಹೇಳಿದ್ದೆ ಮನೆ ಕ್ಲೀನ್ ಮಾಡಬೇಕು, ಊಟ ಸಿಂಪಲಾಗಿ ಕೊಡ್ತೀನಿ ಅಂತ. ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟು ನಾನು ದೋಸೆ ಮಾಡಿಕೊಂಡು ಆಮೇಲೆ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ತಲೆನೋವು ಸ್ಟಾರ್ಟ್ ಆಯಿತು. ಹಾಗಾಗಿ ಥ್ಯಾಂಕ್ ಯು, ಬಾಯ್.